ಹೆಲೋ ನಮಸ್ಕಾರ ಗುರುಗಳೇ. ನಾನು ಇವತ್ತು ಲಕ್ನೋವಲ್ಲಿದ್ದೀನಿ. ಸೊ ಉತ್ತರ ಪ್ರದೇಶದ ಕ್ಯಾಪಿಟಲ್ ಬಂದುಬಿಟ್ಟು ಲಕ್ನೋ. ಸೊ ಅದೇ ಲಕ್ನೋವಲ್ಲಿ ನಾನು ಇವತ್ತಿದ್ದೀನಿ. ನಾನು ಬಂದುಬಿಟ್ಟು ಅಯೋಧ್ಯೆಯಿಂದ ಬಂದೆ. ಅದು ಒಂದೇ ಭಾರತ್ ಟ್ರೈನಲ್ಲೇ ಬಂದಿರೋದು ನೋಡಿ. ಸೊ ಇವತ್ತು ನನಗೆ ಲಕ್ನೋ ಎಷ್ಟಾದರೆ ಅಷ್ಟು ತೋರಿಸ್ತೀನಿ. ನಾವು ಬಂದಂಥ ಟ್ರೈನ್ ಬಂದುಬಿಟ್ಟು ಇದೆ ನೋಡಿ. ಸದ್ಯಕ್ಕೆ ನನಗೂ ಗೊತ್ತಿಲ್ಲ ಎಲ್ಲಿ ಹೋಗಬೇಕು ಅಂತ. ಕಾಣಿಸ್ತಿದೆಯಲ್ವಾ ನಿಮಗೆ, ಅದು ಬಂದುಬಿಟ್ಟು ಉತ್ತರ ಪ್ರದೇಶದ ಲಕ್ನೋನ ರೈಲ್ವೆ ಸ್ಟೇಷನ್ನು ಹಿಂದೆ ಕಾಣ್ತಿರೋದು ನೋಡಿ. ಎಷ್ಟು ಉದ್ದ ಇದೆ, ಅಲ್ಲಿಂದ ಹಿಂಗೆ ನೋಡ್ಕೊಂಬಂದ್ರೆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಬಂದ್ಬಿಟ್ಟು ನಾನು ಆಟೋ ಮಾತಾಡಿದೆ. ಭಯ आपका नाम क्या है? मेरा नाम ಮೋನು ಪಂಡಿತ್ ಅಂತ ಇವ್ರು ಬಂದ್ಬಿಟ್ಟು ಈ ಆಟೋದಲ್ಲಿ ಈಗ ಒಂದು 4 ರಿಂದ 5 ಅವರ್ ಲಕ್ನೋವಲ್ಲಿ ಏನೇನಿದೆ ಎಲ್ಲ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗುಮ್ನೇಕ ಪೂರ ಅಂದ್ರೆ ಟೋಟಲ್ ಆಲ್ ವಿಸಿಟ್ ಮಾಡಿಬಿಟ್ಟು ರಾತ್ರಿ ಹಾಸ್ಟೆಲ್ಗೆ ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ನನ್ನ ಹತ್ರ ಚಾರ್ಜ್ ಮಾಡ್ತಾ ಇದ್ದಾರೆ 1200 rupees. ಸೊ ಅದ್ರ ಮೇಲೆ ಖುಷಿಯಿಂದ ಏನಾದರೂ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಲಕ್ನೋನ ಸಿಟಿ ಯಾವ ಥರ ಕಾಣಿಸ್ತಿದೆ ಅಂತ ನಮ್ಮ ಲಕ್ನೋನ ವಿಧಾನಸೌಧ ಕ್ಷೇತ್ರಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಅಂದರೆ ಆ ಬಿಲ್ಡಿಂಗ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ. ಇದೇ ಲಕ್ನೋನ ವಿಧಾನಸೌಧ, ಅಂದರೆ ಲಕ್ನೋನ ಪಾರ್ಲಿಮೆಂಟು. ಇದು ಗೇಟ್ ನಂಬರ್ 4 ನೋಡಿ. ಎಷ್ಟು ಚೆನ್ನಾಗಿದೆ. ಪಬ್ಲಿಕ್ ಟಾಯ್ಲೆಟ್ ನೋಡಿದ್ರೆ ಯಾವ ಥರ ಇದೆ. ಲಕ್ನೋ ಸ್ಮಾರ್ಟ್ ಸಿಟಿ ಅಂತ ತುಂಬ ನೀಟಾಗಿದೆ. ಅವಾಗಿಂದ ನಾನು ರೋಡುಗಳೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಷ್ಟು ನೀಟಾಗಿದೆ ನೋಡಿ ಗುರು ಸಿಟಿ. ತಾನೇ ಡ್ರೈವರ್ ಅವ್ರನ್ನ ಕೇಳಿದೆ, ಆಟೋ ಡ್ರೈವರ್ ಅವ್ರನ್ನ, ಮೋನು ಬಾಯ್ ಅವ್ರನ್ನ. ಇದು ಬಂದುಬಿಟ್ಟು ಲಕ್ನೋನ ತಾಜ್ ಹೋಟೆಲ್ ಅಂತೆ. ನಿಮ್ಗೆ ಏನು ಕಾಣಿಸ್ತಿದೆ, ಇದು ಲಕ್ನೋನ ತಾಜ್ ಹೋಟೆಲ್. ಹೊಸ ಶ್ರೀರಾಮ್ ಪಾರ್ಕ್ ಅಂದರೆ ಅವ್ರ ಭಾಷೆಯಲ್ಲಿ ನಯಾ ಶ್ರೀರಾಮ್ ಪಾರ್ಕ್ ಅಂತ. ಅಭಿ ಓಪನ್ ಏನಾ, ಅಭಿ ಬನ್ ರಾ ಹೈ. ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಪಕ್ಕದಲ್ಲೇ. ನಮ್ಮನ್ನ ಈಗ ತಾನೇ ಮೋನುಬಾಯ್ ಅವರು ಇಲ್ಲಿ ನಿಲ್ಸಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಇದು ಅಂಬೇಡ್ಕರ್ ಪಾರ್ಕ್ ಮುಂದೆ ನಿಲ್ಸಿದ್ದಾರೆ. ಇದು ಫಸ್ಟ್ ಪ್ಲೇಸ್ ಅಂತೆ, ನೋಡ್ಕೊಳ್ಳಿ ಅಂತ. ಗುರುಗಳೇ, ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ಪಾರ್ಕ್ ಇದೆ ಲಕ್ನೋವಲ್ಲಿ. ಎಂಟರ್ ಆಗಿದ ತಕ್ಷಣ ಯಾವ ಥರ ಕಾಣಿಸ್ತಿದೆ ಅಂತ ಸಿಕ್ಕಾಬಡೆ ನೀಟಾಗಿದೆ. ನಾವು ಪಾರ್ಕ್ ಬಂದ್ಬಿಟ್ಟು 108 ಎಕರೆಯಲ್ಲಿದೆ. ಇದರಲ್ಲಿ ಸರಿಸುಮಾರು 24 ಮಾನ್ಯುಮೆಂಟಲ್ ಎಲಿಫೆಂಟ್ಸ್ ಇದೆ. ಯಾವ ಥರ ಎಲಿಫೆಂಟ್ಸ್ ಅಂದರೆ, ಮಾನ್ಯುಮೆಂಟಲ್ ಅಂದರೆ ಈ ಕಡೆ ನಿಮ್ಗೆ ಕಾಣಿಸ್ತಿದೆ ನೋಡಿ ನನ್ನ ಹಿಂದೆ. ಫಾರ್ಮರ್ ಚೀಫ್ ಮಿನಿಸ್ಟರ್ ಅದರ ಮಾಯಾವತಿ ಅವರು ಇದನ್ನು ಕನ್ಸ್ಟ್ರಕ್ಷನ್ ಮಾಡಿಸಿದ್ರು. ಮತ್ತು ಇದು ಬಂದುಬಿಟ್ಟು 2008 ಅಂದರೆ ಸರಿಸುಮಾರು 15 ವರ್ಷಗಳ ಹಿಂದೆ ಇದು ಕಟ್ಟಡ ಕಂಪ್ಲೀಟ್ ಆಯಿತು ಮತ್ತು ಇನಾಗ್ರೇಟ್ ಆಯಿತು. ಈಗಂತೂ ಸಿಕ್ಕಾಪಟ್ಟೆ ನೀಟಾಗಿದೆ ನೋಡಿ. 20 ರೂಪಾಯಿ ನೋಡಿ. ಟಿಕೆಟ್ ಕೌಂಟ್ರ್ ಮುಂದೆನೇ ಯಾವ ಥರ ಕಾಣಿಸ್ತಿದೆ. ಫೋಟೋ ಸೆಷನ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಬರೋಬ್ಬರಿ ಒಂದು 45 ನಿಮಿಷದಿಂದ 1.5 ಗಂಟೆ ಹಿಡಿಸುತ್ತಂತೆ. ಅಂದರೆ ನಾವು ನೋಡೋದ್ರ ಮೇಲೆ ಡಿಪೆಂಡು. ಬೇಗ ನೋಡಿದ್ರೆ 45 ನಿಮಿಷದಲ್ಲಿ ಆಗೋಗುತ್ತೆ ನೋಡಿ. ನಾವು ಬರ್ತಾ ಇದ್ದೀವಿ ಎಂಟ್ರೆನ್ಸ್. ಎಷ್ಟು ವಿಶಾಲವಾಗಿದೆ ಅಂದರೆ ಸಿಕ್ಕಾಪಟ್ಟೆ ದೊಡ್ಡದು ಗುರು. ಸಿಕ್ಕಾಪಟ್ಟೆ ನೀಟಾಗಿದೆ. ನೀಟಾಗಿ ಮೇಂಟೈನ್ ಮಾಡಿ. ನಮಗೆ ಮಣ್ಣು ಅಂತ ನೋಡ್ಲಿಕ್ಕೆ ಸಿಗಲ್ಲ ನೋಡಿ. ಎಲ್ಲ ಕಡೆ ಮಾರ್ಬಲ್ಸು ಮತ್ತು ಗ್ರೈನೇಟು ನೋಡಿ. ಬೋನ್ಸೆ ಗಿಡಗಳನ್ನ ಅವರು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ. ಅಂಬೇಡ್ಕರ್ ಪಾರ್ಕ್ನ ಎಂಟ್ರಿ ಆದಮೇಲೆ ಲೆಫ್ಟಿಗೆ ಏನಿಲ್ಲ ಅಂದರೆ ಒಂದು 500 ಮೀಟರ್ ಬಂದಮೇಲೆ ನಮಗೆ ಕಾಣಿಸುವಂಥ ಟರ್ಮ್ಸ್ ಬಂದುಬಿಟ್ಟು ಇವೆರಡು. ಒಳಗಡೆ ಬಂದುಬಿಟ್ಟು ಬುದ್ಧ ಇದ್ದಾರೆ. ಇದೊಂಥರ ರೆಡ್ಡಿಶ್ ಕಲ್ಲು, ಚೆನ್ನಾಗಿದೆ ಗುರು. ಎಷ್ಟು ಉದ್ದ ಇದೆ ನೋಡಿ ಡೋರು. ವುಡ್ಡಲ್ಲಿ ಅದು ಸಿಕ್ಕಾಪಟ್ಟೆ ಉದ್ದ ಇದೆ. ಅಲ್ಲಿ ನೋಡಿಕೊಂಡ್ರೆ ಬುದ್ಧ ಅವರಿದ್ದಾರೆ. ಅಲ್ಲಿ ನೋಡಿದ್ರೆ ಮಾಯಾವತಿಯವರು. ಸುತ್ತಲೂ ನೋಡಿದ್ರೆ ನೋಡಿ ಯಾವ ಥರ ಕಟ್ಟಿದ್ದಾರೆ ಇದನ್ನು. ಅಂದರೆ ಈ ಥರ ಸುಮಾರು ಸ್ಟ್ಯಾಚ್ಯೂಸ್ ಇದೆ. ಬಟ್ ಇಲ್ಲಿ 4 ಪ್ರತಿಮೆಯನ್ನು ಮಾಯಾವತಿಯವ್ರದ್ದೇ ಇಟ್ಟಿದ್ದಾರೆ. ಕೆಳಗಡೆ ನೋಡ್ತಾ ಇದ್ದೀರಾ ಎಷ್ಟು ಅದ್ಭುತವಾಗಿದೆ ಅಂತ. ಸೈಡಲ್ಲಿ ಲೈಟ್ಸ್ ಹಾಕಿದ್ದಾರೆ. ಅವು ಎಂಟ್ರಿ ಆದಮೇಲೆ ಲೆಫ್ಟ್ ಮಾಡಿದ್ಮೇಲೆ 2 ಸ್ತೂಪದ ಥರ ಸಿಗುತ್ತೆ. ಆ ಸ್ತೂಪದಲ್ಲಿ ಮಾಯಾವತಿಯವರೇ ಜಾಸ್ತಿ ಇದ್ದಾರೆ. ಪ್ಲಸ್ ಅದಾದ ಮೇಲೆ ಗೌತಮ ಬುದ್ಧ ಅವರು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಇನ್ನೂ ಗಣ್ಯ ವ್ಯಕ್ತಿಗಳು ಅಲ್ಲಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಸಿಗುವಂಥದ್ದೇ ಇದು ನೋಡಿ. ಇಲ್ಲಿ ಹಿಂದೆ ಪ್ಲ್ಯಾನ್ ಇದೆ. ಆ ಪ್ಲ್ಯಾನ್ ಕಾಣಿಸ್ತಿದೆಯಾ? ಈ ಪಾರ್ಕ್ನ 108 ಎಕರೆಯ ಪ್ಲ್ಯಾನ್ ಅದು.
ಆ ಪ್ಲ್ಯಾನ್ ಪಕ್ಕದಲ್ಲೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಇದ್ದಾರೆ. ಅದ್ರ ಪಕ್ಕದಲ್ಲಿ ಮತ್ತು ಮಾಯಾವತಿಯವರ ದೊಡ್ಡ ಸ್ಟ್ಯಾಚು. ಸೊ ಅವರೇ ನಿರ್ಮಿಸಿದಂಥ ಈ ಪಾರ್ಕು ನನ್ನ ಪಕ್ಕದಲ್ಲೇ ಮತ್ತೆ ಕಾಣಿಸುತ್ತೆ. ಇಲ್ಲೇ ನೋಡಿ 124 ಆನೆಗಳ ಮೊನಮೆಂಟ್ಸ್. ಒಂದು ಆನೆಯನ್ನು ತೋರಿಸ್ತೀನಿ ನೋಡಿ. ನೋಡಿ ಈ ಥರ ಇದೆ. ಈ ಥರ ಆನೆಗಳು ನಾನು ಆವಾಗಲೇ ಹೇಳಿದೆ ಸರಿಸುಮಾರು 124 ಇದೆ. ಹಿಂಗೆ ನೋಡಿದ್ರೆ ಸುತ್ತಲೂ ಲಕ್ನೋವಲ್ಲಿ ಫೋಟೋ ಶೂಟ್ಗೆ ಅಂತ ಇದು ಸಿಕ್ಕಾಪಟ್ಟೆ ಫೇಮಸ್. ಇನ್ನೊಂದು ವಿಚಾರ ಏನು ಅಂದರೆ, ಮಾಯಾವತಿ ಅವರು CM ಆಗಿದ್ದರು, ಉತ್ತರ ಪ್ರದೇಶದ CM ಆಗಿದ್ದರು. ಅವರು ಬಂದ್ಬಿಟ್ಟು ಸುಮಾರು ವರ್ಷಗಳ ಕಾಲ UPನ ನಡೆಸಿದರು. ಅವರ ಗುರ್ತಿಗಾಗಿ ಅವರು ಈ ಪಾರ್ಕನ್ನು ನಿರ್ಮಾಣ ಮಾಡಿದರು. ಅವರು ಕೆಳ ಜನಾಂಗಕ್ಕೆ ಮತ್ತು ಟ್ರೈಬ್ ಪಂಗಡಕ್ಕೆ ಸುಮಾರು ರೀತಿಯಲ್ಲಿ ಹೋರಾಡಿದ್ದಾರೆ. ಪ್ಲಸ್ ಅದಾದ ಮೇಲೆ ಅವ್ರು ಬಂದ್ಬಿಟ್ಟು ಅವ್ರ ಪಾರ್ಟಿ ಗುರ್ತು ಬಂದ್ಬಿಟ್ಟು ಆನೆ. ಈಗ ನಾವು ಹಿಂದೆ ನೋಡಿದ್ವಲ್ವ 124 ಆನೆಗಳು. ಸೊ ಅವರ ಪಾರ್ಟಿ ಗುರ್ತು ಆನೆ, ಅದಕ್ಕೆ ಅಷ್ಟು ಮಹತ್ವ ಕೊಡ್ತಾರೆ. ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೂ ಅಷ್ಟೇ ಮಹತ್ವ ಅವರು ಕೊಟ್ಟಿದ್ದರು. ಗುರುಗಳೇ, ನಿಮಗೆ ಇದೇನು ಕಾಣ್ತಿದೆ? ಇದು ಕೋಟೆ ಥರ ತುಂಬ ಅದ್ಭುತವಾಗಿದೆ. ಗುರುಗಳೇ, ಈ ದೊಡ್ಡ ಕೋಟೆ ಅಲ್ಲಿಂದ ನಾವು ನೋಡಿದ್ವಲ್ಲ, ಆ ಕೋಟೆಯಲ್ಲಿ ಯಾರಿರ್ತಾರೆ ಅಂದರೆ ನಮ್ಮ ಸಂವಿಧಾನವನ್ನು ರಚಿಸಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇಲ್ಲಿ ನೋಡಿ ಮತ್ತೆ ಆನೆಗಳ ಫ್ರೇಮು ನೋಡಿ, ತುಂಬ ಅದ್ಭುತವಾದ ಅಂಬೇಡ್ಕರ್ ಸರ್ ಅವರ ಫ್ಯಾಮಿಲಿ. ಬ್ರಾನ್ಸ್ ಸ್ಟ್ಯಾಚು ನೀವೇನು ನೋಡ್ತಿದ್ದೀರಾ, ಇದು ಪಾರ್ಕ್ನ ಮುಖ್ಯವಾದಂತಹ ಅಟ್ರಾಕ್ಷನ್ ಇದೆ, ಬ್ರಾನ್ಸಲ್ಲಿ ಮಾಡಿರೋದು. ಗುರುಗಳೇ, ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾರ್ಕ್ ನೋಡಿದ್ರಲ್ವಾ? ಈಗ ನೆಕ್ಸ್ಟ್ ಹೋಗೋಣ ಇನ್ನೊಂದು ಡೆಸ್ಟಿನೇಷನ್ಗೆ. ಇದು ಮೋಮೋಸು. ಇಲ್ಲಿ ನೋಡಿ ಪನ್ನೀರು ಮತ್ತು ಮೋಮೋಸು ಯಾವ ಥರ ಮಾಡಿಟ್ಟಿದ್ದಾರೆ ನೋಡಿ. ರೋಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ. ನೋಡಿ ಲಕ್ನೋನ ಬಸ್ಸು ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಸಿಟಿನ, ಅಂದರೆ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಲಕ್ನೋ ಸಿಟಿನ ರೌಂಡ್ ಹೊಡಿತಾ ಇದ್ದೀವಿ. ಇದು ನೋಡಿ, ಇದೇ ಪಾರ್ಕು. ಅದಾದಮೇಲೆ ನೋಡಿ ಅಲ್ಲೊಂದು ಬ್ರಿಡ್ಜ್ ಕಾಣಿಸ್ತಿದೆ, ಎಷ್ಟು ಚೆನ್ನಾಗಿದೆ. ಒಳ್ಳೆ ಕರೆಕ್ಟಾಗಿ ಸನ್ಸೆಟ್ ಟೈಮಿಗೆ ಬಂದಿದ್ದೀವಿ. ಈ ರಿವರ್ ಹೆಸರು ಬಂದ್ಬಿಟ್ಟು ಗೋಮ್ಟಿ ರಿವರ್ ಅಂತೆ. ನೋಡಿ ಅಲ್ಲೊಂದು ಬ್ರಿಡ್ಜ್ ಇದೆ. ರೋಡ್ ಸೈಡ್ ನೋಡಿ ಹೆಂಗೆ ಫುಲ್ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಇನ್ನೊಂದು ಟೆಂಪಲ್ ಇದು ಹನುಮಂತ ಧಾಮ್ ಅಂತ. ನೀವು ಲಕ್ನೋಗೆ ಬಂದರೆ ನೋಡಲೇಬೇಕಾಗಿರುವಂಥ ಪ್ಲೇಸು. ಅದರಲ್ಲಿ ಇದು ಕೂಡ ಒಂದು ಹನುಮಂತ ಧಾಮ್ ಅಂತ. ನಾವು ಹೊರಡ್ತಾ ಇದ್ದೀವಿ ಓಲ್ಡ್ ಸಿಟಿಗೆ, ಲಕ್ನೋನ ಓಲ್ಡ್ ಸಿಟಿಗೆ. ಅಲ್ಲಿ ಬಂದ್ಬಿಟ್ಟು ಒಂದು 2 3 4 ಪ್ಲೇಸ್ ಇದೆಯಂತೆ. ಸೊ ಆ ಪ್ಲೇಸಸ್ ನೋಡ್ಕೊಂಬರೋಣ. ಅಲ್ಲಿ ನಿಮ್ಗೆ ಏನು ಕಾಣಿಸ್ತಿದೆ ಅದು ಬಂದ್ಬಿಟ್ಟು ಕಾರ್ಗಿಲ್ ಪಾರ್ಕು. ನೋಡಿ, ಕಾರ್ಗಿಲ್ ವಾರ ಆದಮೇಲೆ ಅದರ ನೆನಪಿಗಾಗಿ ಕಟ್ಟಿರುವಂಥ ಪಾರ್ಕ್ ಇದು. ಅಟಲ್ ಬಿಹಾರಿ ಅವರ ಫಸ್ಟ್ ಕನ್ವೆನ್ಷನ್ ಸೈನ್ಸ್ ಸೆಂಟರು. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ಎಷ್ಟು ಅದ್ಭುತವಾಗಿದೆ ಬಿಲ್ಡಿಂಗು. ಕೀಲೇವಾಲಿ ಮಸ್ಜಿದ್, ಸಫೇದ್ ಮಸ್ಜಿದ್ ಅಂತ ನೋಡಿ, ಲಕ್ನೋನ ಮೋಸ್ಟ್ ಫೇಮಸ್ ಮಸ್ಜಿದ್ ಇದು. ಟಾಂಗಾ ಎಷ್ಟು ಚೆನ್ನಾಗಿದೆ. ಲಕ್ನೋವಲ್ಲಿ ಟಾಂಗಾ ರೈಡ್ ಕೂಡ ಮಾಡ್ಬೋದು. ಅದ್ಭುತವಾಗಿದೆ ಗುರು. ಇಲ್ಲಿ ನೋಡಿ ರೋಡ್ ಹೆಂಗಿದೆ, ಬಡಾ ಇಮಾಮ್-ಬಾರ್ ಅಂತ. ಇಲ್ಲಿ ನೋಡಿ ಕಾಣ್ತಿದ್ಯಾ? ರೋಳೆ ಆಟೋಲ್ಲಿ ಸುತ್ಕೊಂಡು ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ, ನೀವು ನೋಡ್ತಾ ಇದ್ದೀರಾ ನೋಡಿ, ಬಡಾ ಇಮಾಮ್-ಬಾರ್ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಲಕ್ನೋವಲ್ಲಿ ಮೋಸ್ಟ್ ಫೇಮಸ್ ಪ್ಲೇಸುಗಳಲ್ಲಿ ಇದು ಕೂಡ ಒಂದು. ಗುರುಗಳೇ, ಬಡಾ ಇಮಾಮ್ದಾರ್ನ ಫ್ರಂಟ್ ಲುಕ್ ಬಂದ್ಬಿಟ್ಟು ನೋಡಿ ಈ ಥರ ಇದೆ, ತುಂಬ ಅದ್ಭುತವಾಗಿದೆ. ನೋಡಿ ಎಷ್ಟು ಅದ್ಭುತವಾಗಿದೆ ಗುರು. ಲಕ್ನೋ ಬಂದರೆ ನೋಡಲೇಬೇಕಾದಂಥ ಒಂದು ಪ್ಲೇಸಲ್ಲಿ. ಅಲ್ಲಿಂದ ನೀವು ಒಂದು ಆರ್ಚ್ ನೋಡಿದ್ರಿ, ಮತ್ತೆ ಇನ್ನು ಸ್ವಲ್ಪ ಮುಂದೆ ಬಂದರೆ ನೋಡಿ ಇನ್ನೊಂದು ಆರ್ಚು. ಇಲ್ಲಿಂದ ಬಂದಿದ ತಕ್ಷಣ ದೊಡ್ಡ ಪ್ಯಾಲೇಸು ಗುರು, ದೊಡ್ಡ ಪ್ಯಾಲೇಸೇ ಅನ್ಬೋದು. ಅದ್ಭುತವಾಗಿದೆ ನೋಡಿ. ಅದಾದಮೇಲೆ ಸನ್ಸೆಟ್, ವಾವ್, ಖುಷಿ ಆಗ್ತಿದೆ ಗುರು. ಇದನ್ನ ನೋಡಿ ಹಂಗೆ ಒಂದು ರೌಂಡ್ ಹಾಕ್ಕೊಂತೀನಿ ನೋಡಿ, ಸುತ್ತಲೂ ಹೆಂಗಿದೆ.
गाइड का होना अनिवार्य है। इमामबाड़े संरक्षण का उम्रपान पूरा करना हो होगा। बड़ा इमामबाड़ा आने वाले पर्यटक ಚಪ್ಪಲಿ ಬಿಟ್ಟಿದ್ದೀನಿ ಈಗ ಬೂಲ್ ಬುಲೈಯಾಗೆ ಹೋಗಬೇಕು. ಅದಕ್ಕೆ 25 ರೂಪಾಯಿ ಟಿಕೆಟ್ ಅಂತೆ, ಅದನ್ನು ತಗೊಂಡು ಹೋಗೋಣ. ಗುರುಗಳೇ ನಾವು ಹೋಗ್ತಾ ಇದ್ದೀವಿ ಈಗ ಬೂಲ್ ಬುಲೈಯಾಗೆ. ಅಷ್ಟು ದೂರ ಇದೆ ನೋಡಿ. ಫುಲ್ ಸ್ಟೆಪ್ಸ್ ಹೆಂಗಿದೆ ಅಂದರೆ ತುಂಬ ಉದ್ದ ಇದೆ, ಡಾರ್ಕ್ ಇದೆ ನೋಡಿ. ಮೇಲೆ ಬಂದಿದ್ದ ತಕ್ಷಣ ಈ ಥರ ಇದೆ ವ್ಯೂ. ಇದು ಫಸ್ಟ್ ಫ್ಲೋರ್ ಅನಿಸುತ್ತೆ. ನಾನಿದ್ದೀನಿ ಬೂಲ್ ಬುಲೈಯಾ ಒಳಗೆ. ಅಂದರೆ ಎಲ್ಲ ಕಡೆ ಚಿಕ್ಕ ಚಿಕ್ಕ ಕೋಣೆಗಳು, ಅಂದರೆ ಎಷ್ಟು ಕನ್ಫ್ಯೂಸ್ ಮಾಡುತ್ತೆ ಅಂದರೆ ಅಷ್ಟು ಕನ್ಫ್ಯೂಸ್ ಮಾಡುತ್ತೆ. ಬೂಲ್ ಬುಲೈಯಾ ಅಂದರೆ ನಾವು ಎಲ್ಲಿ ಹೋಗ್ತೀವಿ ಅಂತ ಮರ್ತೋಗ್ತೀವಿ, ಅಷ್ಟು ಕೋಣೆಗಳಿದ್ದಾವೆ ಇಲ್ಲಿ. ಸುತ್ತಲೂ ಏನಿದೆ ಇಲ್ಲೆಲ್ಲ ಕೂತ್ಕೊತಾ ಇದ್ರು, ಅಲ್ಲಲ್ಲಿ ಕೂತ್ಕೊಂಡು ಕೆಳಗಡೆ ನೃತ್ಯ ಅದು ಇದು ನಡೀತಾ ಇರ್ತೀವಿ ಅನಿಸುತ್ತೆ, ಕ್ಲಿಯರಾಗಿ ಗೊತ್ತಿಲ್ಲ. ನೋಡಿ ಎಲ್ಲ ಕಡೆ ಚಿಕ್ಕ ಚಿಕ್ಕ ದ್ವಾರಗಳು ನೋಡಿ. ಹಿಂಗೂ ಹೋಗ್ಬೋದು, ಹಿಂಗೆ ಹೋದ್ರೆ ಅಲ್ಲಿ ಸಣ್ಣ ಸಣ್ಣ ಕೋಣೆಗಳು. ಮತ್ತು ನೋಡಿ ಹಿಂಗೂ ಹೋಗ್ಬೋದು ನೋಡಿ, ಮತ್ತು ಹಿಂಗೆ ಹೋಗ್ಬೋದು. ಸಿಕ್ಕಾಬಿಡೆ ಕೋಣೆಗಳು. ಇಲ್ಲಿ ನೋಡಿ ಇಲ್ಲೊಂದು ಸ್ಟೆಪ್ಸ್ ಇದೆ. ಇದು ನಿಮ್ಗೆ ಏನು ಕಾಣಿಸ್ತಿದೆ, ಇದು ಬ್ಯಾಕ್ ಸೈಡು ಅಂದರೆ ಬೂಲ್ ಬುಲೈಯಾ ಅಂದರೆ ಮೇಲೆ. ಅದು ಬೂಲ್ ಬುಲೈಯಾ ಅಂದರೆ ನಾವು ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಅಂತ ಮರ್ತೋಗ್ತೀವಿ ಅನ್ನೋದಕ್ಕೆ ಇದು ತೋರಿಸಿರೋದು. ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿದೆ ನೋಡಿ. ಈ ಕಡೆ ಇದು ಫುಲ್ ಬ್ಯಾಕ್ ಸೈಡು. ಇದು ಒಂದು ಕೋಟೆ. ಸುಮಾರು ಕೋಣೆಗಳು, ಸುಮಾರು ರಸ್ತೆಗಳು, ಸುಮಾರು ದಾರಿಗಳು. ಯಾವ ಕಡೆ ಹೋಗ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಸೊ ಯಾವ ಥರ ಮಾಡಿರ್ಬೋದು ಇಂಜಿನಿಯರ್ ನೋಡಿ. ಇಲ್ಲೊಂದು ಗುಹೆ ಥರ ಇದೆ. ಅವಾಗಿನ ಆ ಕಾಲದ ಇಂಜಿನಿಯರಿಂಗ್ಗಳು ನೋಡಿ. ಮೂಲೆ ಎಲ್ಲಿ ಬೇಕಾದರೂ ಆಕ್ಸಿಸ್ ಇದೆ. ಸೊ ಬೇಗ ಬರೋದು ಕಷ್ಟ. ಈಗ ನಾವು ಮೇಲೆ ಹೋಗ್ತಾ ಇದ್ದೀವಿ. ಸೊ ಟಾಪ್ ಫ್ಲೋರಲ್ಲಿ ಎಷ್ಟು ಅದ್ಭುತವಾಗಿದೆ, ಎಷ್ಟು ನೋಡಿದ್ರು ನೋಡಬೇಕು ಅನಿಸ್ತಿದೆ. ಕೆಳಗಿಂದ ತೋರಿಸ್ದೆ, ಈಗ ಇದು ಮೇಲಿಂದ ತೋರಿಸ್ತಾ ಇದೆ ನೋಡಿ. ಅದೇ ಆರ್ಚ್, ನಾವು ಬಂದಂಥ ಎಂಟ್ರೆನ್ಸ್. ನಾವು ಬಂದಿದ್ದು ಆ ಕಡೆಯಿಂದ, ಈಗ ನಾವು ಹೋಗ್ತಾ ಇದ್ದೀವಿ ಹಿಂಗೆ. ಇಲ್ಲಿ ಹೋಗ್ಬಿಟ್ಟು ನೋಡಬೇಕು ಆಚೆಗೆ ಹೋಗ್ತೀವಾ ಇಲ್ವಾ ಅಂತ, ಮತ್ತು ಗೈಡ್ ಸಹಾಯ ತಗೋಬೇಕಾ ಇಲ್ವಾ. ಬರ್ತಾ ಇದ್ದೀನಿ, ನೋಡಬೇಕು ಹೋಗ್ತೀನಾ ಇಲ್ವಾ ಅಂತ. ಹೋಗೋಣ, ಅಷ್ಟು ದೊಡ್ಡ ವಿಷಯ ಏನಿಲ್ಲ. ಹಿಂಗೆ ಸ್ಟ್ರೈಟ್ ಸೀದಾ ಹೋದರೆ ಅದು ಎಕ್ಸಿಟ್. ಬೂಲ್ ಬುಲೈಯಾ ಒಂಚೂರು ಟ್ರಿಕ್ಕಿ ಥರ ಗುರು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಲಕ್ನೋ ಬಂದರೆ ನೋಡಲೇಬೇಕಾದಂಥ ಒಂದು ಪ್ಲೇಸ್ ಅಂದರೆ ಇದು ಕೂಡ ಒಂಥರ ಎಂಜಾಯ್ ಮಾಡ್ತೀರಾ. ಸೊ ಟೈಮ್ ಇದ್ದು ನೋಡಬೇಕಿದೆಲ್ಲ ಗುರುಗಳೇ. ಈಗ ತಾನೇ ನೀವು ನೋಡಿದ್ರಲ್ವ ಬೂಲ್ ಬುಲೈಯಾ ಮತ್ತು ಬಡಾ ಇಮಾಮ್ ಬಡ. ಸೊ ಇವೆರಡೂ ಪ್ಲೇಸ್ ನೋಡಿದ್ದಾಯಿತು. ಇನ್ನೊಂದು ಪ್ಲೇಸ್ ಇದೆ, ಅದಕ್ಕೂ ಹೋಗೋಣ ಬನ್ನಿ. ಓಲ್ಡೆಸ್ಟ್ ಸಿಟಿ ಇನ್ ಲಕ್ನೋವು. ಸೊ ಲಕ್ನೋವಲ್ಲಿ ಓಲ್ಡ್ ಸಿಟಿಗೆ ಬಂದಿದ್ದೀವಿ ನಾವೀಗ. ಇಲ್ಲಿ ನೋಡಿ, ಇಲ್ಲೆಲ್ಲ ಕಾಣಿಸಿದೆಯಲ್ವಾ, ಸುತ್ತಲೂ ನೋಡಿ ಹೆಂಗಿದೆ ಅಂತ. ಸಿಕ್ಕಾಪಟ್ಟೆ ಓಲ್ಡ್ ಸಿಟಿ ಫೀಲ್ ಆಗ್ತಿದೆ ಗುರುಗಳೇ. ಬಡಾ ಇಮಾಮ್ದಾರ್ ಪಕ್ಕದಲ್ಲೇ ನೋಡಿ ರೂಮಿ ಗೇಟ್ ಏನು ಕಾಣಿಸ್ತಿದೆ. ಇದರ ಇಲ್ಲಿ ಹಾರ್ಸ್ ರೈಡು ಮತ್ತು ಒಂಟೆ ರೈಡು, ಮತ್ತು ಇಲ್ಲಿ ನೋಡಿ ಇದು ರೂಮಿ ಗೇಟ್. ಸೂಪರಾಗಿದೆ ಗುರು. ನಾವಿದ್ದೀವಿ ಒನ್ ಆಫ್ ದ ಅಟ್ರಾಕ್ಷನ್ ಆಫ್ ಲಕ್ನೋ. ಇಲ್ಲಿ ನೋಡಿ ಕಾಣಿಸ್ತಿದೆ, ಇದೇ ರೂಮಿ ಗೇಟ್. ನಾನು ರೂಮಿ ಗೇಟ್ ತೋರಿಸ್ತೀನಿ ನೋಡಿ. ವೆಹಿಕಲ್ಸ್ ಎಲ್ಲ ಬಂದ್ಬಿಟ್ಟು ಹಿಂಗೆ ಹೋಗ್ತಾ ಇತ್ತು. ಅಲ್ಲಿ ಒಂದು 2 ಗೇಟ್ ಇದೆ, ಇಲ್ಲಿಂದ ಕೆಳಗಡೆ ಹೋಗಿ ಈಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ನೋಡ್ಕೋಬೋದು ಅದ್ರ ಪಕ್ಕದಲ್ಲೇ ಒಂಟೆ ಸವಾರಿ, ಕುದುರೆ ಸವಾರಿ. ಸುಮಾರು ಜನ ಬಂದು ಫೋಟೋ ಶೂಟ್ಸ್ ಎಲ್ಲ ಮಾಡ್ತಾರೆ. ಸಿಕ್ಕಾಪಟ್ಟೆ ಓಲ್ಡ್ ಇದು ಓಲ್ಡ್ ಸಿಟಿ. ರೋಡ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಲ್ಲುಗಳು, ಚಿಕ್ಕ ಚಿಕ್ಕ ಕಲ್ಲುಗಳು ಹಾಕಿದ್ದಾರೆ. ಅಲ್ಲಿ ನಿಮ್ಗೆ ಏನು ಕಾಣಿಸ್ತಿದೆ ಅದು ಲಕ್ನೋನ ಕ್ಲಾಕ್ ಟವರ್. ಇಲ್ಲಿ ನೋಡಿ ಶಾಪಿಂಗ್ ಎಲ್ಲ ಮಾಡ್ಬೋದು. ಸೊ ಮೇನ್ ಅಟ್ರಾಕ್ಷನ್ ಅಂದರೆ ಲಕ್ನೋಗೆ ಬಂದರೆ ಇಲ್ಲಿಗೆ ಬರ್ತಾರೆ ಸುಮಾರು ಜನ. ಇಲ್ಲಿ ಹಿಂಗೆ ನೋಡ್ಕೋಬೋದು ನೀವು. ಫುಲ್ ಇಲ್ಲಿಂದ ಅಲ್ಲಿ ಛೋಟಾ ಇಮಾಮ್ ದಾಡ್ ಅಂತ ಅಲ್ಲಿ ಇದೆಯಲ್ವಾ, ಅಲ್ಲಿ ಕಾಣಿಸ್ತಿದೆ ನೋಡಿ ಎಂಡಲ್ಲಿ. ಅಲ್ಲಿವರೆಗೂ ಈ ಥರನೇ ರೋಡ್ ಇರುತ್ತೆ. ಕ್ಲಾಕ್ ಟವರು ಎಷ್ಟುದ್ದ ಇದೆ ನೋಡಿ. ಅಲ್ಲಿ ಬರೆದಿದ್ದಾರೆ ಕ್ಲಾಕ್ ಟವರ್ ಅಂತ. ಇದ್ರ ಮುಂದೆನೇ ಇಲ್ಲಿ ನೋಡಿ ಈ ಥರ ರೈಡು ಕೂಡ ಮಾಡ್ಬೋದು ನೀವು. ನೀವೇನು ನೋಡ್ತಾ ಇದ್ದೀರಾ ಇದು ಬಂದ್ಬಿಟ್ಟು ಛೋಟಾ ಇಮಾಮ್ ಬಡ ಗೇಟ್. ಅದು ನಾವು ಆಗಲೇ ಬಡಾ ಇಮಾಮ್ ಬಡ ಗೇಟು ಮತ್ತು ಒಳಗಡೆ ಎಲ್ಲ ಕೋಟೆ ನೋಡಿದ್ವಲ್ವಾ. ಸೊ ಇದು ಬಂದ್ಬಿಟ್ಟು ಛೋಟಾ ಇಮಾಮ್ ಬಡ. ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಅವಾಗ ಆ ಕಾಲದಲ್ಲಿ. ನಾವು ಹೋಗ್ತಾ ಇದ್ದೀವಿ ಅದ್ರೊಳಗಡೆ. ನಾನು ಬಂದ್ಬಿಟ್ಟು ಆಟೋಲ್ಲಿದ್ದೀನಿ ನೋಡಿ. ಆಟೋ ಅಲ್ಲಿ ರೈಡ್ ಮಾಡ್ತಾ ಇದ್ದೀನಿ. ಅದು ನಿಮ್ಗೆ ಕಾಣಿಸ್ತಿದೆಯಲ್ವ, ಅದು ಛೋಟಾ ಇಮಾಮ್ ಬಾಡ ದ ಆರ್ಚ್.
ನೋಡಿ ಇದು ಚೆನ್ನಾಗಿದೆ. ನಿಮ್ಗೆ ಇದೇನು ಕಾಣಿಸ್ತಿದೆ ಇದೆ ಛೋಟಾ ಇಮಾಮ್ಬಾಡ್ನ ಎಂಟ್ರೆನ್ಸ್. ಹೊರಗಡೆ ಬಂದಿದ್ದೀವಿ ಛೋಟಾ ಇಮಾಮ್ಬಾಡ್ಗೆ. ನೋಡ್ತೀನಿ ಬನ್ನಿ ಹಿಂದೆ ಯಾವ ಥರ ಇದೆ. ನೀವು ತಾಜ್ ಮಹಲ್ನ ಆಗ್ರಾದಲ್ಲಿ ನೋಡಿರ್ಬೋದು, ಬಟ್ ಲಕ್ನೋವಲ್ಲಿ 2 ಕಾಪಿ ಇದೆ ಅದೇ ಥರ. ತೋರಿಸ್ತೀನಿ ನೋಡಿ. ನೋಡಿ ಇದು ಒಂದು ಛೋಟಾ ಇಮಾಮ್ಬಾಡಲ್ಲಿರೋದು. ಅದೇ ಥರನೇ ಮಾಡಿದ್ದಾರೆ. ಮುಂದೆ ಎಲ್ಲ ನೀರು, ಮತ್ತು ಇಲ್ಲಿ ನೋಡಿ ಅಲ್ಲೊಂದು ಕಾಪಿ ಸೇಮ್ ತಾಜ್ ಮಹಲ್ ಥರನೇ. ಇಲ್ಲಿ ಓಡಾಡ್ಬೋದು. ಅದು ಬಿಟ್ಟರೆ ಅದೇ ಛೋಟಾ ಇಮಾಮ್ಬಾಡ್. ಇದು ಮೇನ್ ದರ್ಗಾ. ನೋಡಿ ಹಿಂಗೆ ಇದ್ರ ಮುಂದೆ ಎಲ್ಲ ನೀರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಿಂದೆ ಏನು ಕಾಣ್ತಾ ಇದೆ ಅದು ತಾಜ್ ಮಹಲ್ ಕಾಪಿ, ಅಂದರೆ ಆಗ್ರಾದಲ್ಲಿರೋ ತಾಜ್ ಮಹಲ್ನ ಕಾಪಿ ಮಾಡಿ ಕಟ್ಟಿರೋದು. ಇದರಿಂದ ನೋಡಿ ಇದೊಂದು ಪ್ಯಾಲೇಸ್ ಥರ ಇದೆ. ಹಂಗೆ ನೋಡಿದ್ರೆ ಇನ್ನೊಂದು ಅಲ್ಲಿದೆ ನೋಡಿ. ನಾವು ಬಂದಂಥ ಜಾಗ ಬಂದ್ಬಿಟ್ಟು ಅಲ್ಲಿಂದ. ಎಷ್ಟು ಅದ್ಭುತವಾಗಿದೆ ಅಲ್ವಾ. ಅದೇನು ಕಾಣಿಸ್ತಿದೆ ಅದು ಕ್ಲಾಕ್ ಟವರು. ಅದಾದಮೇಲೆ ಇಲ್ಲಿ ನೋಡಿ ಘಾಟ್ ಹೆಂಗಿದೆ ಅಂತ. ಸುಮಾರು ಜನ ಈವ್ನಿಂಗ್ ಬಂದ್ಬಿಟ್ಟು ಇಲ್ಲಿ ಕುತ್ಕೊತಾರೆ. ಇದು ಲಕ್ನೋನ ಓಲ್ಡ್ ಸಿಟಿ ನೋಡಿ ಹೆಂಗಿದೆ, ಚೆನ್ನಾಗಿದೆ ಗುರು. ಆರಾಮಾಗಿ ಬಂದು ಸ್ವಲ್ಪ ಹೊತ್ತು ತಣ್ಣಗೆ ಕುತ್ಕೊ. ನೀವೇನು ನೋಡ್ತಾ ಇದ್ದೀರಾ ಇದು ಬಂದ್ಬಿಟ್ಟು ಲಕ್ನೋನ ಏರ್ಪೋರ್ಟು. ಲಕ್ನೋನ ಏರ್ಪೋರ್ಟ್ ಒಳಗೆ ಹೆಂಗಿದೆ ನೋಡಿ. ಇಲ್ಲಿ ಲಗೇಜ್ ಪ್ರೊಡ್ಯೂಸ್ ಮಾಡಬೇಕು ಮತ್ತು ಕೊಡಬೇಕು ಅವ್ರಿಗೆ. ನಂಬರ್ 1 ಮತ್ತು ಗೇಟ್ ನಂಬರ್ 2, ಗೇಟ್ ನಂಬರ್ 3, ಗೇಟ್ ನಂಬರ್ 4, 5 ಇಷ್ಟಿದೆ. ಇದು ಲಕ್ನೋನ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಗುರುಗಳೇ ನೋಡ್ದಲ್ವಾ, ಬಡಾ ಇಮಾಮ್ಬಾಡ್ ಮತ್ತು ಛೋಟಾ ಇಮಾಮ್ಬಾಡ್ ಮತ್ತು ಕ್ಲಾಕ್ ಟವರು, ರೂಮಿ ಗೇಟು ಇದೆಲ್ಲ ಒಂದೇ ಕಡೆ ಇರೋದು. ತುಂಬ ಚೆನ್ನಾಗಿದೆ. ಅಂದರೆ ಬಂದರೆ ಒಂದಿನ 2 ದಿನ ಬೇಕು ಲಕ್ನೋ ನೋಡಲಿಕ್ಕೆ ಅಂತ. ಸೊ ನೀವು ಯಾವುದಾದ್ರೂ ಪ್ಲ್ಯಾನ್ ಮಾಡಿದ್ರೆ 2 ದಿನ ಪ್ಲ್ಯಾನ್ ಮಾಡಿ. ಸೊ ನಂದು ಇಲ್ಲಿಗೆ ಈ ಜರ್ನಿ ಫಿನಿಶ್ ಆಯಿತು. ಸೊ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ? ಇನ್ನೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.